ಸಾರ್ವಜನಿಕ ಸ್ಥಳಗಳಲ್ಲಿ ಜೈವಿಕ ವಿಷವನ್ನು ಬಳಸಿ ಭಯೋತ್ಪಾದನಾ ಕೃತ್ಯ ಎಸಗಲು ಸಂಚು ರೂಪಿಸಿದ್ದ ಆರೋಪದ ಮೇಲೆ ಹೈದರಾಬಾದ್ ಮೂಲದ ವೈದ್ಯ ಡಾಕ್ಟರ್ ಸೈಯದ್ ಅಹಮದ್ ಮೊಹಿಯುದ್ದೀನ್ ಉತ್ತರ ಪ್ರದೇಶದ ಆಜಾದ್ ಹಾಗೂ ಮೊಹಮ್ಮದ್ ಸುಹೇಲ್ ವಿರುದ್ಧ ಅಹಮದಾಬಾದ್ನ ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿದೆ. ಆರೋಪಿಗಳು ಹರಳೆಣ್ಣೆ ಬೀಜಗಳಿಂದ ತಯಾರಿಸಲಾಗುವ ಅತ್ಯಂತ ವಿಷಕಾರಿ ಅಂಶವಾದ ರಿಸಿಸಿನ್ ಅನ್ನು ಬಳಸಿ ಸಾಮೂಹಿಕವಾಗಿ ಜನರಿಗೆ ವಿಷಪ್ರಾಶನ ಮಾಡಲು ಯೋಜಿಸಿದ್ದರು. ಈ ವಿಷವು ರಾಸಾಯನಿಕ ಅಸ್ತ್ರಗಳ ಒಪ್ಪಂದದ ಅಡಿಯಲ್ಲಿ ನಿಷೇಧಿತ ಪಟ್ಟಿಯಲ್ಲಿದೆ. ಇಸ್ಲಾಮಿಕ್ ಸ್ಟೇಟ್ನ ವಿದೇಶಿ ಹ್ಯಾಂಡ್ಲರ್ಗಳ ಮಾರ್ಗದರ್ಶನದಲ್ಲಿ ಈ ಮೂವರು ಕಾರ್ಯನಿರ್ವಹಿಸುತ್ತಿದ್ದರು. ಯುವಕರನ್ನು ಉಗ್ರಗಾಮಿ ಸಿದ್ಧಾಂತಕ್ಕೆ ಸೆಳೆದು ನಿಷೇಧಿತ ಶಸ್ತ್ರಾಸ್ತ್ರಗಳು ಮತ್ತು ಜೈವಿಕ ಭಯೋತ್ಪಾದನೆಯ ಮೂಲಕ ಭೀತಿ ಹುಟ್ಟಿಸುವುದು ಇವರ ಉದ್ದೇಶವಾಗಿತ್ತು. ಚೈನಾದಲ್ಲಿ ಎಂಬಿಬಿಎಸ್ ಪದವಿ ಪಡೆದಿದ್ದ ಡಾಕ್ಟರ್ ಮೊಹಿಯುದ್ದೀನ್ ಅನ್ನು ನವೆಂಬರ್ 2025ರಲ್ಲಿ ಗುಜರಾತ್ನ ಟೋಲ್ ಪ್ಲಾಜಾದಲ್ಲಿ ಪೊಲೀಸರು ಬಂಧಿಸಿದ್ದರು. ಈತನ ಕಾರಿನಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳು, 4 ಲೀಟರ್ ಹರಳೆಣ್ಣೆ ಮತ್ತು ಐಸಿಸ್ಗೆ ಸಂಬಂಧಿಸಿದ ಹಲವು ದಾಖಲೆಗಳು ಪತ್ತೆಯಾಗಿದ್ದವು. ಈ ಪ್ರಕರಣವನ್ನು ಮೊದಲು ಗುಜರಾತ್ ಭಯೋತ್ಪಾದನಾ ವಿರೋಧಿ ದಳ ದಾಖಲಿಸಿಕೊಂಡಿತ್ತು. ವೈದ್ಯನ ಬಂಧನದ ದಿನವೇ ಉಳಿದ 2 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ನಂತರ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ತನಿಖೆಯನ್ನು ಎನ್ಐಗೆ ಹಸ್ತಾಂತರಿಸಲಾಗಿತ್ತು.